ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಜ್ಯೂಸ್ ಟೇಸ್ಟಿ ಫುಡ್. ನಾನಿವತ್ತು ತುಂಬ ರುಚಿಯಾಗಿರುವಂಥ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಫಿಶ್ ತವಾ ಫ್ರೈಯನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರ್ತಾವೆ, ಅಷ್ಟೇ ಈಸಿಯಾಗಿ ಕಡಿಮೆ ಮಸಾಲದೊಳಗೆ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ನಾನಿಲ್ಲಿ ಮೊದಲಿಗೆ ಫಿಶನ್ನ ತೊಗೊಂಡಿನಿ, ಇವ್ನು ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿನಿ. ಈಗ ಅದಕ್ಕೆ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಲೇಟಿಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳತ್ತೀನಿ, 1 ಸ್ಪೂನು ಕಾರ್ನ್ಫ್ಲೋರು, ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ. ನೀವು ರುಚಿಗೆ ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಕ್ಕೊಳ್ರಿ. ಅರ್ಧ ಸ್ಪೂನು ಧನಿಯಾ ಪುಡಿ, 2 ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೊಳತ್ತೀನಿ. ನೀವು ಖಾರಕ್ಕೆ ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ಅದಕ್ಕೆ 2 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ, 2 ಚಿಟಿಕೆ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡೀನಿ. ಈಗ ಅದಕ್ಕೆ ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೀನಿ. ಈಗ ಅದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಈ ರೀತಿ ರಸವನ್ನು ಮಾಡ್ಕೊಂಡೀನಿ. ಈಗ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ ಸ್ವಲ್ಪ ಗಟ್ಟಿ ಆಯ್ತು ಅಂತೇಳಿ ನಾನು ನೀರನ್ನು ಕೂಡ ಸೇರಿಸ್ಕೊಳತ್ತೀನಿ. ಗಟ್ಟಿ ಆದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣಂತ. ನೋಡಲಿ, ಈ ರೀತಿ ಚೆನ್ನಾಗಿ ಎಲ್ಲ ಮಸಾಲವು ಸಾಫ್ಟಾಗಿ ಆಗಿರ್ಬೇಕು. ಈ ರೀತಿ ಕಲಿಸ್ಕೊಳ್ಳೋಣ. ಈ ರೀತಿ ಗಟ್ಟಿಯಾಗಿ ಈ ರೀತಿ ಹಚ್ಕೊಳಕ್ಕೆ ಬರಬೇಕು, ಫಿಶಿಗೆಲ್ಲ ಹಚ್ಚಕ್ಕೆ ಬರಬೇಕು. ಆ ರೀತಿ ನಾವು ಈ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ತೆಳುವಾಗಿದ್ದರೆ ಅಷ್ಟಾಗಿ ಇದಾಗೋದಿಲ್ಲ, ಎಲ್ಲ ಇಳ್ಕೊಂಡು ಹೋಗ್ಬಿಡ್ತೈತಿ. ಅದಕ್ಕಾಗಿ ಈ ರೀತಿ ಗಟ್ಟಿಯಾಗಿರುವಂಥ ಮಸಾಲವನ್ನು ರೆಡಿ ಮಾಡಿಕೊಂಡು ನಾನಿಲ್ಲಿ ಫಿಶ್ಶಿಗೆ ಹಚ್ಕೊಳತ್ತೀನಿ. ಒಂದೊಂದು ಸ್ಲೈಸಿಗೆ ಎಲ್ಲವನ್ನು ಹಚ್ಕೊಳ್ರಿ. ಮಸಾಲ ನೀಟಾಗಿ ಹಿಡಿಬೇಕಾದ ಒಳಗೆಲ್ಲ ಆ ರೀತಿ 2 ಕಡೆನೂ ಕೂಡ ಮಸಾಲವನ್ನು ಹಚ್ಚಿ ಎತ್ತಿಟ್ಕೊಳ್ಳೋಣ. ಇದೇ ರೀತಿ ನಾನು ಎಲ್ಲ ಫಿಶ್ಶಿಗೂ ಕೂಡ ಹಚ್ಕೊಳ್ತೀನಿ. ನೋಡ್ರಿ, ಈ ರೀತಿ ಮಸಾಲವನ್ನು ಹಚ್ಚಿ ಎತ್ತಿಟ್ಕೊಂಡೀನಿ. ಈಗ ಇದನ್ನ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಕಾಲ ನೆನೆಸಿಟ್ಕೋಬೋದು, ಇಲ್ಲ 10-15 ನಿಮಿಷ ಆದ್ರೆ ನೆನೆಸಿಟ್ರೆ ಚೆನ್ನಾಗಿರ್ತಾವೆ ಟೇಸ್ಟ್. ಈಗ ನಾನಿಲ್ಲಿ ಫ್ರೈಗೆ ಫ್ಯಾನ್ ಇಟ್ಕೊಂಡೀನಿ. ಈಗ ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಿಧಾನ ಉರಿ ಒಳಗನೆ ಇವನ್ನ ಫ್ರೈ ಮಾಡ್ಕೋಬೇಕು. ಫಿಶನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಒಂದು 2 ನಿಮಿಷ ಚೆನ್ನಾಗಿ ನಿಧಾನ ಉರಿ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಯಾಕಂದ್ರೆ ಮಸಾಲ ಹಚ್ಚಿರೋದ್ರಿಂದ ಇದು ಹೊತ್ಕೊಳ್ತೈತಿ ಜಾಸ್ತಿ ಉರಿ ಇಟ್ವಂದ್ರೆ, ಅದಕ್ಕಾಗಿ ನಿಧಾನ ಉರಿ ಒಳಗನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ 2 ನಿಮಿಷ ಆದಮೇಲೆ ಒಂದು ಸೈಡೆಲ್ಲ ಚೆನ್ನಾಗಿ ಫ್ರೈ ಆಗಿರ್ತೈತಲ್ಲ, ಅದಾದಮೇಲೆ ನಾನಿಲ್ಲಿ ಹೊಳಿಸಾಕೊಳತ್ತೀನಿ. ಈಗ ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿಲ್ಲ, ಸ್ವಲ್ಪನೂ ಮಸಾಲೆ ಅಂಟ್ಕೊಳ್ಳೋದಿಲ್ಲ, ಆ ರೀತಿ ಬಿಟ್ಕೊಳ್ತೈತಿ. ನಿಧಾನ ಉರಿ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸೈಡಿಗೂ ಕೂಡ ಮಸಾಲೆ ಹಚ್ಚಿರೋದ್ರಿಂದ ಸೈಡಿಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಾಂದ್ರೆ ಹಸಿ ಹಸಿ ಇದ್ದರೆ ಅಷ್ಟಾಗಿ ಚೆನ್ನಾಗಿರಾಗಿಲ್ಲ ತಿನ್ನೋದಕ್ಕೆ. ಅದಕ್ಕಾಗಿ 2 ಕಡೆನೂ ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೊಳತ್ತೀನಿ. ಈಗ ನೋಡ್ರಿ, ಫಿಶ್ ತವಾ ಫ್ರೈ ಫಟಾಫಟ್ ಅಂತೇಳಿ ರೆಡಿ ಆಗೈತಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಸಾಲವನ್ನು ರೆಡಿ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೋಡ್ರಿ ಯಾವ ರೀತಿ ಬಂದೆ ಅಂತೇಳಿ. ನೀವು ಯಾವ ಫಿಶ್ಶಿಗಾದರೂ ಈ ರೀತಿ ಮಸಾಲವನ್ನು ಕ್ವಿಕ್ಕಾಗಿ ಮಾಡಿಕೊಂಡು ಹಚ್ಕೊಂಡು ಮಾಡ್ಕೋಬೋದು. ಇದನ್ನು ರವಾ ಫ್ರೈ ಆದರೂ ಮಾಡ್ಬೋದು, ಇಲ್ಲ ತವಾ ಫ್ರೈ ಆದರೂ ಮಾಡಿಕೊಂಡು ಫಿಶ್ ಸಖತ್ ಟೇಸ್ಟಿಯಾಗಿರುವಂಥ ಮಸಾಲ ತುಂಬ ರುಚಿಯಾಗಿರ್ತೈತಿ. ನಿಮಗೂ ಈ ರೆಸಿಪಿ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂತೇಳಿ. ಧನ್ಯವಾದಗಳು.